ತುಂಬ ಹಣ್ಣಾಗಿದೆಯಲ್ಲ. ಹಾಂ ಹಾಂ, ಮೆಣಸಿನ ಗಿಡ ಹಣ್ಣಾಗಿದೆ. ದನ ಮೇಯಕ್ಕೆ ಬಿಟ್ಟಿದ್ದೀರಾ? ಮತ್ತೆ ಹೇಳಿ, ನಿಮ್ಮ ಹೆಸರು? ವೆಂಕಟೇಶ್ ಅಂತ ಕಣಪ್ಪ. ಹೌದಾ? ಊರು ಕೇಳಂದು. ಊರು ರಂಗನಕೊಪ್ಪಲು. ರಂಗನಕೊಪ್ಪಲು. ಸರಿ, ಏನಕ್ಕೆ ದನ ಕುಡಿ ಮೇಯಿಸ್ತಾರಲ್ಲ, ಕಾರಣ? ಅಪ್ಪ 10 ರೂಪಾಯಿ ಕೆಜಿ ಆಗಿರೋ ಹೊತ್ತಿಗೆ ಲಾಸ್ ಆಯಿತು, ಅದಕ್ಕೋಸ್ಕರ ದನ ಕುಡಿ ಮೇಯಿಸ್ತಿದ್ವಿ. ಲಾಸ್ ಆಯ್ತಾ? ಸರಿ, ಯಾವ್ದಿದ್ದು ಬೆಳೆ? ಬೆಳೆ ಇಂಡಿಯಸ್ ಕಂಪ್ನಿದು. ಹಾಂ ಹಾಂ, ಒಳ್ಳೆ ತಳಿನೇ. ಒಳ್ಳೆ ತಳಿನಾ? ಹ್ಞೂ. ತುಂಬ ಲಾಸ್ ಆಯ್ತು ಕಣಪ್ಪ. ಜನಕ್ಕೆ 550 ರೂಪಾಯಿ ಸಂಬಳ ಕೊಡಬೇಕು. ಹಾಂ ಹಾಂ ಹಾಂ, ತಿಂಡಿ ಕೊಡಬೇಕು. ಹಾಂ, ಅದರಿಂದ ನಮ್ಮ ಕೈಯಿಂದ ಕೊಡೋದಾಗಿ ನಾವೀಗ ದನ ಕುಡಿ ಮೇಯಿಸ್ತೀವಿ. ಲಾಸ್ ಆಯ್ತು ಅಂತ ಹೇಳ್ತಿದ್ದೀರಾ? ಲಾಸ್ ಆಯ್ತು ಕಣಪ್ಪ. ಮತ್ತೆ ಗೊಬ್ಬರ ಯಾವ್ದು ಹಾಕ್ತೀರಿ ಇದಕ್ಕೆ? ಗೊಬ್ಬರ 26, 19 DAP ಎಲ್ಲ ಹಾಕಿದೀವಿ. ತುಂಬ ಲಾಸ್ ಬಂದಿದೆ. ಹಂಗಾಗಿ ಅದಕ್ಕೆ ದನ ಕುಡಿ ಮೇಯಿಸ್ತೀವಿ. ಎಷ್ಟು ಬಿಡು ಕೊಯ್ದಿದ್ದೀರಾ? ಇದು 3ನೇ ಬೀಡು. 3ನೇ ಬೀಡ? 3ನೇ ಬೀಡು ಅಂತಂದ್ರೆ ದುಡ್ಡು ಎಷ್ಟು ಸಿಕ್ತು ಅಮೌಂಟ್? ಕಣಪ್ಪ ಒಂದು 25ರಿಂದ 30 ಸಾವಿರದ ಒಳಗಡೆ ಐತೆ. 30 ಸಾವಿರದ ಒಳಗಡೆ? ಒಂದು 20 ಸಾವಿರ ಸಸಿ ನೋಟಿದ್ದೆ. ಹಂಗಾಗಿ ತುಂಬಾ ಲಾಸ್ ಬಂತು. ಹೌದಾ? ಬರೀ ಜನಕ್ಕೆ ಕೈಯಿಂದ ಕೊಡ್ತೀವಿ. ಲಾಸ್ ಆಯ್ತು ಅಂತ ಹೇಳ್ತೀರಾ? ಲಾಸ್, ತುಂಬಾ ಲಾಸ್ ಅಪ್ಪ ಈ ವರ್ಷ. ಅದಕ್ಕೆ ದನ ಬಿಟ್ಟು ಮೇಯಿಸ್ತಿದ್ದೀರಾ? ಅದಕ್ಕೆ ದನ ಬಿಟ್ಟು ಮೇಯಿಸ್ತಿದ್ವಿ. ದನ ಲತ್ತಿದೆ ಬಿಡು, ಒಳ್ಳೆ ಹೊರಗಡೆಯವ್ರಿಗೆಲ್ಲ ಬೇಕು. ಮತ್ತೆ ಗೊಬ್ಬರ ಯಾವ ಥರ ಹಾಕ್ತೀರಾ? ಗೊಬ್ಬರ ಎಲ್ಲ ಮಳೆ ಬಂದ್ಮೇಲೆ ಹಾಕ್ತಿವಿ. ನೀರು ಹಾಯಿಸ್ತೀವಿ ಕಣಪ್ಪ. ನೀರು ಹಾಯಿಸ್ಕೊಂಡು ಸ್ಪ್ರಿಂಕ್ಲರ್ ಮಾಡ್ಕೊಂಡು ಜೆಟ್ಟೆಲ್ಲ ಹೊಡ್ಕೊಂಡು ನೀರು ಹಾಯಿಸ್ಕೊಂಡು ಗೊಬ್ಬರ ಹಾಕ್ತಿವಿ. ನೀರು ಹಾಯಿಸೋದು ಬಹಳ ಕಷ್ಟ ಕಣಪ್ಪ. ನೀರು ಹಾಯಿಸೋದು ಕಷ್ಟನಾ? ನೀರು ಅಂದ್ರೆ ನೈಟ್ ಕರೆಂಟ್ ಕೊಡ್ತಾರೆ, 2 ಗಂಟೆಗೆ ಎದ್ದು ಬರ್ಬೇಕು. ಹೌದು. ಹಂಗೆಲ್ಲ ಮಾಡಿ ಬಹಳ ಗೋಳಾಗ್ಬಿಟ್ಟಿದೆ. ನಾವು ನೀರು ಹಾಯಿಸಿ ಇಷ್ಟೆಲ್ಲ ರೈತ ಗೋಳಾಡಿದೀವಿ. ಏನು ಬೆಂಬಲ ಬೆಲೆ ಇಲ್ಲ ನಮ್ಗೆ. ತುಂಬಾ ಇದಾಗಿದೀವಿ. ಏನ್ ಮಾಡ್ತೀವಿ? ಈ ವರ್ಷ ಅಂತೂ ತುಂಬಾ ಲಾಸೆ. ರೈತರಿಗೆ ಬಹಳ ಕಷ್ಟ. ನಾನು ಒಬ್ಬನೇ ಅಲ್ಲ, ನಮ್ಮ ಎಲ್ಲ ಇದ್ದಾರ ರೈತರು, ಅವ್ರಿಗೆಲ್ಲರೂ ತುಂಬಾ ಕಷ್ಟನೇ. ಕಷ್ಟ ಇದೆ. ಹಿಂಗಾಯ್ತು ಕಣಪ್ಪ. ಈಗ ನಿಮ್ಮ ಅನಿಸಿಕೆ ರೇಟ್ ಎಷ್ಟು ಇರ್ಬೇಕು ಅನ್ಸುತ್ತೆ? ರೈಟ್ ಒಂದ 30-40 ಸಿಕ್ಕಿದ್ರು ಸಾಕಾಯ್ತಪ್ಪ. 30-40 ಸಿಕ್ಕಿದ್ರು ನಮ್ಗೆ ಹೆಂಗ ಒಂದ್ ಸ್ವಲ್ಪ ಉಳ್ಕೊಳೋದು. ಅಂದ್ರೆ ನೀವು ಖರ್ಚು ಮಾಡೋದು ಹೆಂಗ ವಾಪಸ್ ಬರೋದು? ವಾಪಸ್ಸಾರು ಬರೋದು. ಈ ವರ್ಷ ಖರ್ಚು ಮಾಡಿದ್ದೆಲ್ಲ ಇನ್ನು ನಾವು ಕೈಯಿಂದ ಹಾಕ್ಯಂದು ಜನಕ್ಕೆ ಕೊಡ್ತಾ ಇದೀವಿ. ಹೌದಾ? ಪಾಪ ರೈತರು ತುಂಬಾ ಕಷ್ಟಪಟ್ಟು ಬೆಳೆ ಬೆಳಿತೀರಾ, ನಿಮಗೆ ಸರಿಯಾದ ಒಂದು ಬೆಲೆ ಕೊಡ್ತಿಲ್ಲ. ಏನ್ ಮಾಡ್ತೀಯಪ್ಪ? ಹಿಂಗಾಯ್ತು. ಇದು ಮಾರ್ಕೆಟ್ ಅಲ್ಲಿ ಮಾರೋ ವಸ್ತು ಅಲ್ಲ. ಹೌದೌದು, ಇದು ಹಸಿ ಮಾಲ್ ಅಲ್ವಾ, ಹಾಗೆ ಕೊಡ್ಬೇಕು. ಹಿಂಗಾಗಿ ಬಹಳ ಕಷ್ಟ. ಈಗ ಹಣ್ಣಾಗಿದೆಯಲ್ಲ, ಹಣ್ಣನ್ನ ಏನ್ ಮಾಡ್ತೀರಾ ಈಗ? ಹಣ್ಣಲ್ಲ, ಅದೇ ದನ ಕುಡಿ ಮೇಯಿಸ್ತೀವಿ. ರೋಟ್ರಿ ಹೊಡಿಸ್ತೀವಿ ಕಣಪ್ಪ. ರೋಟ್ರಿ ಹೊಡಿಸ್ತೀರಾ? ರೋಟ್ರಿ ಹೊಡಿಸ್ತೀವಿ. ಒಣಗ್ಸಾಕು ಆಗಲ್ಲ ಇದು. ಇದೆಲ್ಲ ತೊಗಟೆ ದಪ್ಪ ಬರುತ್ತೆ. ಹಂಗಾಗಿ ಇದು ಒಣಗಲ್ಲ. ಹೌದಾ? ಅದರಿಂದ ಈಗ ಎಲ್ಲ ಪೂರ್ತಿ ರೋಟ್ರಿ ಹೊಡ್ಸೋಣ ಅಂತ ದನ ಕಟ್ಟಾಕಿದೀವಿ ಎಲೆ ಹೊಲದೊಳಕ್ಕೆ. ತುಂಬಾ ಲಾಸ್ ಅನ್ಸುತ್ತೆ ನಿಮಗೆ? ತುಂಬಾ ಲಾಸ್ ಕಣಪ್ಪ ಈ ವರ್ಷ. ಒಂದ 3 ಎಕರೆಯಲ್ಲಿ ಮಾಡಿದ್ದೆ. 3 ಎಕರೆ ಮಾಡಿದ್ರಾ? 3 ಎಕರೆ ಮಾಡಿದ್ದೀನಿ ಕಣಪ್ಪ. ತುಂಬಾ ಲಾಸ್ ಆಗ್ಬಿಡ್ತು. ಕಷ್ಟಪಟ್ಟು ಬೆಳೆದಿರ್ತೀರಾ? ಏನ್ ಮಾಡೋದಪ್ಪ, ತುಂಬಾ ಹಿಂಗ ಆಯ್ತು ಎಲ್ಲ. ಈ ತರ ಲಾಸ್ ಆದ್ರೆ ನೆಕ್ಸ್ಟ್ ಟೈಮ್ ಬೆಳೆ ಬೆಳೆಯಕ್ಕೂ ಮನಸ್ಸು ಬರಲ್ಲ ರೈತರಿಗೆ. ಎಲ್ಲಿ ನೆಮ್ಮದಿನೇ ಅಲ್ವಲ್ಲ, ರಾತ್ರಿ ನಿದ್ದಿರಲ್ಲ, ಬೆಳಿಗ್ಗೆ ಮತ್ತೆ ಕೆಲಸ. ಹಿಂಗಾಗಿ ನಾವು ರೈತರುಗಳು ಯಾವಾಗ ಉದ್ಧಾರ ಆಗೋದು? ಹೌದೌದು, ನಾವು ಮಲಗಕ್ಕೆ ಟೈಮ್ ಇರಕ್ವಲ್ಲ. ಹೌದೌದು. ಅದೇ ಕರೆಂಟ್ ಟೈಮಿಗೆ ಬರುತ್ತಾ? ಎಷ್ಟು ಗಂಟೆ ಬರುತ್ತೆ ಕರೆಂಟು? ಬೆಳಿಗ್ಗೆ ಕೊಡ್ತಾರೆ ಮತ್ತೆ ರಾತ್ರಿ ಕೊಡ್ತಾರೆ. ನೀರು ಹಾಯ್ಸಕ್ಕೆ? ನೀರು ಹಾಯ್ಸಕ್ಕೆ. ಈಗ ನೈಟು ಹಾಯಿಸ್ಕೊಬೇಕು. ಹಂಗಾಗಿ ತುಂಬಾ ಗೋಳು. ನೈಟ್ ಎಲ್ಲ ನಿದ್ಗೆ ಇಟ್ಕೊಂಡು ಹಾಯಿಸ್ಬೇಕು.